ಪ್ಯಾಕೇಜ್ ಪಾಲಿಟಿಕ್ಸ್. ನವೆಂಬರ್ಗೆ ಅಧ್ಯಕ್ಷ ಹಾಗೂ ಸಚಿವರ ಬದಲಾವಣೆ. ರಾಹುಲ್ ಗಾಂಧಿ ಬಯಸಿದ್ರೆ ಸರ್ಕಾರದ ನಾಯಕತ್ವವೂ ಬದಲಾವಣೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಹಲವು ಹಿರಿಯ ಶಾಸಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಒಂದಷ್ಟು ತಮ್ಮ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ. ನಾವು ಕೂಡ ಮಂತ್ರಿ ಆಗಬೇಕು, ಈಗ ರಿಪೋರ್ಟ್ ಕಾರ್ಡ್ ಸರಿ ಇಲ್ಲದೆ ಇರೋವಂಥವ್ರನ್ನ ಅವ್ರಿಗೆ ಕೋಕ್ ಕೊಡಿ, ನಮಗೆ ಅವಕಾಶವನ್ನು ಮಾಡಿಕೊಡಿ, ಇನ್ನೊಂದು ವರ್ಷ ಕಳೆದ್ರೆ ಆಮೇಲೆ ಚುನಾವಣಾ ಮೋಡ್ಗೆ ಹೋಗಬೇಕಾಗುತ್ತೆ, ಹೀಗಾಗಿ ನಮಗೆ ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕಳೆದ 6 ತಿಂಗಳಿಂದಲೂ ಕೂಡ ಈ ಸರ್ಕಸ್ ಹಿರಿಯ ಶಾಸಕರು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಮಾಡ್ತಾ ಇದ್ದಾರೆ. ಹೇಳಿ ಕೇಳಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಜೊತೆಗೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮದೇ ರಾಜ್ಯದವರಾಗಿರೋದ್ರಿಂದ 224 ವಿಧಾನಸಭಾ ಕ್ಷೇತ್ರಗಳ ಪ್ರತಿ ಕ್ಷೇತ್ರದ ನಾಡಿ ಮಿಡಿತವು ಅವ್ರಿಗೆ ಗೊತ್ತು. ಯಾರು ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದಾರೆ, ಯಾರಿಗೆ ನಾವು ಅವಕಾಶವನ್ನು ಕೊಟ್ಟರೆ 2028ರ ವಿಧಾನಸಭಾ ಚುನಾವಣೆಗೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಪಿನ್ ಟು ಪಿನ್ ಮಾಹಿತಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆ. ಹೀಗಾಗಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಕಾಂಗ್ರೆಸ್ ಹೈಕಮಾಂಡ್ ಮೊದಲು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಒಪ್ಪಿಸಿ ಅನ್ನುವಂಥ ಒಂದು ಸೂಚನೆ ಮತ್ತು ಸಲಹೆಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಡುತ್ತೆ. ಇಂಥದ್ದೊಂದು ಬೆಳವಣಿಗೆ ಈಗ ಮತ್ತೆ ನಡೆದಿದೆ. ಅದೇನು ಅಂದರೆ KPCC ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಅವರ ಬಣ ಪಟ್ಟಿಡಿದಿದೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, MB ಪಾಟೀಲ್ ಇನ್ನು ಹಲವು ಹೆಸರುಗಳು ಬಹಳಷ್ಟು ಚರ್ಚೆಗೆ ಪದೇ ಬರ್ತಾ ಇದ್ದಾವೆ. ಒಂದು ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಇಲ್ಲ ಈಶ್ವರ್ ಖಂಡ್ರೆ ಹೆಸರು ಅಂತಿಮ ಆಗೇ ಹೋಯ್ತು ಅನ್ನುವಂಥ ಒಂದು ಚರ್ಚೆ ಹರಿಬಿಟ್ಟಿದ್ರು. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅದಕ್ಕೆ ಅಷ್ಟು ಸುಲಭವಾಗಿ ಅವಕಾಶ ಕೊಡಲಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ 2023 ವಿಧಾನಸಭಾ ಚುನಾವಣೆಯಲ್ಲಿ 136 ಸ್ಥಾನಗಳು ಗೆದ್ದಾಗ ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಅಷ್ಟು ಸುಲಭವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಒಂದು ಕಡೆ ಸಿದ್ದರಾಮಯ್ಯ ನಾನು ಹಿರಿಯ ಇದ್ದೀನಿ, ನನ್ನಿಂದ ಸರ್ಕಾರ ಬಂತು ಅಂತ ಹೇಳಿದ್ರೆ, ಮತ್ತೊಂದು ಕಡೆ KPCC ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ನನ್ನಿಂದಲೇ 136 ಸ್ಥಾನಗಳು ಬಂದಿದ್ದು, ನನಗೆ ಅವಕಾಶವನ್ನು ಕೊಡಬೇಕು, ನನ್ನ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಿದ್ದು ಅನ್ನುವಂಥ ಒಂದು ಪಟ್ಟನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಅವತ್ತು ಇಟ್ಟಿದ್ರು. ಹಾಗಾಗಿ 1 ವಾರಗಳ ಕಾಲ ದೆಹಲಿಯ ಮಟ್ಟದಲ್ಲಿ ಬಹಳಷ್ಟು ಸರ್ಕಸ್ಗಳು ನಡೆದವು. ಕೊನೆಗೆ ಆಗೋ ಈಗೋ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ಸುರ್ಜೇವಾಲಾ, ವೇಣುಗೋಪಾಲ್, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಲಿ, ತದಬಳಿಕ ನಿಮಗೆ ಅವಕಾಶ ನೋಡೋಣ ಅನ್ನುವಂಥ ಒಂದು ಸಲಹೆಯನ್ನು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿ ಅವರನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಂಡ್ರು. ಆದರೆ KPCC ಅಧ್ಯಕ್ಷ ಗಾದಿಯನ್ನು ನಾನು ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅನ್ನುವಂಥ ಒಂದು ಕಂಡೀಷನನ್ನು ಅವತ್ತೇ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮುಂದೆ ಹೇಳ್ಬಂದರು. ಇದಾದ ಬಳಿಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು, ಉಪಮುಖ್ಯಮಂತ್ರಿ ಹಾಗೂ KPCC ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದುವರೆದರು. ಆದರೆ 2 ಹುದ್ದೆಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನ್ನುವಂಥ ಒಂದು ಚರ್ಚೆ ರಾಜ್ಯ ಕಾಂಗ್ರೆಸ್ ಹಲವು ನಾಯಕರಲ್ಲಿ ಇವತ್ತಿಗೂ ಕೂಡ ಇದೆ, ಅವತ್ತು ಇತ್ತು, ಇವತ್ತು ಇದೆ, ಮುಂದೆನೂ ಕೂಡ ಇರುತ್ತೆ. ಹೀಗಾಗಿ ಈಗ ಮತ್ತೊಮ್ಮೆ KPCC ಅಧ್ಯಕ್ಷರ ಬದಲಾವಣೆ ವಿಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರ ಬಣದವರು ಪ್ರಸ್ತಾಪವನ್ನು ಇಟ್ಟರಂತೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಹಲವು ನಾಯಕರುಗಳು KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಫುಲ್ ಟರ್ಮ್ ಒಬ್ಬ ಅಧ್ಯಕ್ಷರನ್ನ ನೇಮಕ ಮಾಡಿ ಅನ್ನುವಂಥ ಒಂದು ಸಲಹೆಯನ್ನ ಕೊಟ್ರಂತೆ. ಇದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು 2023 ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಬಂದಾಗ ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಆದರೆ ಸಿದ್ದರಾಮಯ್ಯ ಅವರಿಗೆ ಯಾವಾಗ ಕಾಂಗ್ರೆಸ್ ಹೈಕಮಾಂಡ್ ನೀವು ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ಸೂಚನೆ ಕೊಟ್ಟು ಆ ಕ್ಷಣದಿಂದಲೇ ದೆಹಲಿಯಿಂದಲೇ ವಿಜಿಲ್ ಹಾಕ್ಕೊಂಡು ಓಡಿ ಬೆಂಗಳೂರಿಗೆ ಬಂದರು. ಆದರೆ ಅಲ್ಲೇ ಒಂದು ದಿನ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರು ತಮಗೆ ಬೇಕಾದಂತಹ ಇಲಾಖೆಗಳು ಹಾಗೂ KPCC ಅಧ್ಯಕ್ಷ ಸ್ಥಾನ ನಾನು ಮುಖ್ಯಮಂತ್ರಿ ಆಗೋವರೆಗೂ ಕೂಡ ನನ್ನಲ್ಲಿಯೇ ಇರಬೇಕು ಅನ್ನುವಂಥ ಒಂದು ಪಟ್ಟನ್ನು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಮುಂದೆ ಇಟ್ಟಿದ್ರು. ಇದ್ಯಾವುದು ನಿಮಗೆ ಗೊತ್ತಿಲ್ಲ. ಆದರೆ ಅವತ್ತು ಸಿದ್ದರಾಮಯ್ಯ ಫುಲ್ ಖುಷಿಯಾಗಿ ದೆಹಲಿಯಿಂದ ನೇರವಾಗಿ ಬೆಂಗಳೂರಿಗೆ ಬಂದರು. ಆದರೆ ಡಿ ಕೆ ಶಿವಕುಮಾರ್ ಅವರು ತಮಗೆ ಯಾವ್ಯಾವ ಇಲಾಖೆಗಳು ಬೇಕೋ, ತಮಗೆ ಹದ್ದುಬಸ್ತಿನ ಸ್ಥಾನವಾದಂತಹ KPCC ಅಧ್ಯಕ್ಷ ಸ್ಥಾನ ನನ್ನಲ್ಲಿಯೇ ಇರಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಅವತ್ತು ಹಾಕಿತ್ತು. ಹೀಗಾಗಿ ಇವತ್ತು ನಾವು ಅವರನ್ನು ಏಕಾಏಕಿ ತೆಗೆಯೋದಕ್ಕೆ ಆಗೋದಿಲ್ಲ. ಅದರಲ್ಲೂ ಲೋಕಸಭಾ ಚುನಾವಣೆ ಆದ ತಕ್ಷಣ ನೀವೆಲ್ಲ ಯಾಕೆ ಬರಲಿಲ್ಲ, ಬಂದು ಯಾಕೆ ನಮ್ಮನ್ನು ಒತ್ತಾಯ ಮಾಡಲಿಲ್ಲ? ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವತ್ತು ಹೇಳಿದ್ದು ಲೋಕಸಭಾ ಚುನಾವಣೆ ಮುಗಿಯೋವರೆಗೂ ಕೂಡ ನೀವು KPCC ಅಧ್ಯಕ್ಷರಾಗಿ ಮುಂದುವರಿರಿ ಅಂತ. ತದಬಳಿಕ ಲೋಕಸಭಾ ಚುನಾವಣೆ ಆದ ಬಳಿಕ ನೀವ್ಯಾರು ಕೂಡ ಬಂದು ನಮಗೆ ಒತ್ತಾಯ ಮಾಡಲಿಲ್ಲ. ಈಗ ಏಕಾಏಕಿ ಬಂದು ನಮಗೆ ಒತ್ತಾಯ ಮಾಡ್ತಾ ಇದ್ದೀರಾ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ. ಹೀಗಾಗಿ ಸದ್ಯಕ್ಕಂತೂ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡೋದಿಲ್ಲ. ಮುಂದಿನ ದಿನಗಳು ಒಂದು ಕಡೆ
KPCC ಅಧ್ಯಕ್ಷರ ಬದಲಾವಣೆನೂ ಆಗಬೇಕು, ಮತ್ತೊಂದು ಕಡೆ ಸಂಪುಟ ಪುನರ್ರಚನೆ ಮಾಡಿ ಅನ್ನುವಂತಹ ಒಂದು ಒತ್ತಾಯಗಳು ಕೂಡ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಬಳಿ ಸುಮಾರು 16 ಸಚಿವರುಗಳ ರಿಪೋರ್ಟ್ ಕಾರ್ಡ್ ಇದೆ. ಅವರು ಯಾರು ಕೂಡ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ ಅಂಥವರನ್ನು ಕೋಕ್ ಕೊಟ್ಟು ನಾವು ಸಂಪುಟ ಪುನರ್ರಚನೆ ಮಾಡಲೇಬೇಕಾಗಿರುವಂಥ ಒಂದು ಅನಿವಾರ್ಯ ಇದೆ. ಹೀಗಾಗಿ ಎಲ್ಲವನ್ನೂ ಕೂಡ ಒಂದೇ ಸಲ ನವೆಂಬರ್ ತಿಂಗಳಲ್ಲಿ ಮಾಡ್ತೀವಿ, ಅಲ್ಲಿವರೆಗೂ ಸುಮ್ಮನಿರಿ ಅನ್ನುವಂಥ ಒಂದು ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ ಸೇರಿದಂತೆ ಸಿದ್ದರಾಮಯ್ಯ ಅವರ ಬಣದವರಿಗೆ ಹೇಳಿ ಕಳಿಸಿದಾರಂತೆ. ಹೀಗಾಗಿ ಈ ಮಾತುಗಳನ್ನು ಹೇಳ್ತಿದ್ದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು ಎಲ್ಲವೂ ಕೂಡ ಪ್ಯಾಕೇಜ್ ಪಾಲಿಟಿಕ್ಸ್, ಎಲ್ಲವೂ ಕೂಡ ನವೆಂಬರ್ ತಿಂಗಳಲ್ಲಿ ಪ್ಯಾಕೇಜ್ ಆಗಿ ಬರುತ್ತೆ. ಒಮ್ಮೆ KPCC ಅಧ್ಯಕ್ಷರು, ಮತ್ತೊಮ್ಮೆ ಸರ್ಕಾರ, ಮಗದೊಮ್ಮೆ ಪದಾಧಿಕಾರಿಗಳು ಈ ರೀತಿ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗೋದಿಲ್ಲ. ಎಲ್ಲವನ್ನು ಕೂಡ ನವೆಂಬರ್ ತಿಂಗಳಲ್ಲೇ ಮಾಡ್ತೀವಿ. ಒಂದು ವೇಳೆ ರಾಹುಲ್ ಗಾಂಧಿ ಅವರು ಒಪ್ಪಿದ್ದಾದರೆ ಸರ್ಕಾರದ ನಾಯಕತ್ವವು ಕೂಡ ಆ ಕ್ಷಣದಲ್ಲಿ ಬದಲಾವಣೆ ಆಗ್ಬೋದು ಅನ್ನುವಂಥ ಒಂದು ಮಾತನ್ನು ಹೇಳಿದರಂತೆ. ಹೀಗಾಗಿ ಬೆಂಗಳೂರಿಗೆ ಬಂದಂತಹ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಮುಂದೆಯೂ ಕೂಡ ಈ ಮಾತುಗಳನ್ನು ಹಂಚಿಕೆ ಮಾಡಿಕೊಂಡಿದ್ರು. ಹೀಗಾಗಿ ಪ್ಯಾಕೇಜ್ ಪಾಲಿಟಿಕ್ಸ್ ಅಂದರೆ ಏನು ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕಾಡ್ತಾ ಇತ್ತು. ಅದೇ ರೀತಿ ರಾಜ್ಯದ ಜನರು ಕೂಡ ಏನಿದು ಪ್ಯಾಕೇಜ್ ಪಾಲಿಟಿಕ್ಸ್ ಅನ್ನುವಂತಹ ಒಂದು ರೀತಿ ಚರ್ಚೆಯನ್ನು ಮಾಡ್ತಾ ಇದ್ರು. ಪ್ಯಾಕೇಜ್ ಪಾಲಿಟಿಕ್ಸ್ ಹಿಂದ್ಗಡೆ ಇರುವಂತಹ ಇನ್ಸೈಡ್ ಸ್ಟೋರಿ ಇದು. ಕಾಂಗ್ರೆಸ್ ಹೈಕಮಾಂಡ್ ಪ್ರತಿ 3 ತಿಂಗಳಿಗೊಮ್ಮೆ ರಾಜ್ಯ ಸಚಿವರುಗಳ ರಿಪೋರ್ಟ್ ಕಾರ್ಡನ್ನು ಪರೀತಾ ಇದೆ. ಸಿದ್ದರಾಮಯ್ಯ ಸೇರಿದಂತೆ ಯಾವೆಲ್ಲ ಸಚಿವರುಗಳು ಏನು ಕೆಲಸ ಮಾಡಿದ್ದಾರೆ, ಸರ್ಕಾರದ ಕಾರ್ಯಕ್ರಮಗಳನ್ನು ರಾಜ್ಯಾದ್ಯಂತ ಯಾವ ರೀತಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಅದನ್ನು ಕಾರ್ಯಗತಗೊಳಿಸಿದ್ದಾರೆ. ಅದರಲ್ಲಿ ಸುಮಾರು 16 ಸಚಿವರುಗಳು ಕಂಪ್ಲೀಟ್ ಫೇಲ್ ಆಗಿದ್ದಾರಂತೆ. ಅವ್ರಿಗೆ ನವೆಂಬರ್ ತಿಂಗಳಲ್ಲಿ ಹೋಗಿ ಕೊಡ್ತಾರೆ. ಜೊತೆಗೆ KPCC ಅಧ್ಯಕ್ಷರ ಬದಲಾವಣೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆ ಮಾಡಿದೆ. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಒಪ್ಪಿದ್ದೆ ಆದರೆ ಸರ್ಕಾರದ ನಾಯಕತ್ವವು ಕೂಡ ಬದಲಾವಣೆ ಆಗ್ಬೋದು. ಆದರೆ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯ ಅವರ ಪರವಾಗಿ ರಾಹುಲ್ ಗಾಂಧಿ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಪದೇ ಪದೇ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನು ದೆಹಲಿಗೆ ಕರೆಸ್ಕೊಳ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಸಿದ್ದರಾಮಯ್ಯ ಅವರ ಮಾಡಲನ್ನು ಜಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಹಿಂದವನ್ನು ಕಟ್ಕೊಂಡು ಅಹಿಂದದ ಮೇಲೆಯೇ 2 ಬಾರಿ ಚುನಾವಣೆ ಗೆದ್ದರು. ರಾಜ್ಯದಲ್ಲಿ 2 ಬಾರಿ ಸರ್ಕಾರವನ್ನು ತಂದರು. ಹೀಗಾಗಿ ಈ ಮಾಡಲನ್ನು ಮುಂದೆ 2023ರ ಲೋಕಸಭಾ ಚುನಾವಣೆಯಲ್ಲಿ ನಾವು ಜಪ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಆಗ್ತಿದೆ. ಅದಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಮೊನ್ನೆ ನಡೆದಂತಹ OBC ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಜಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು OBC ಫೈರ್ ಬ್ರಾಂಡ್ ಅನ್ನೋದನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನು ಅಷ್ಟು ಸುಲಭವಾಗಿ ರಾಹುಲ್ ಗಾಂಧಿ ಅವರು ಬಿಟ್ಕೊಡೋದಿಲ್ಲ. ಆದರೆ ನವೆಂಬರಲ್ಲಂತೂ ರಾಜ್ಯ ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಆಗುತ್ತೆ. ಅದು ಸಂಪುಟ ಪುನರ್ರಚನೆ ಆಗುತ್ತೆ. ಅದೇ ರೀತಿ KPCC ಅಧ್ಯಕ್ಷರ ಬದಲಾವಣೆಯೂ ಕೂಡ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ, ಒಂದು ಗುಮಾನಿ ರಾಜ್ಯ ಕಾಂಗ್ರೆಸ್ಸಲ್ಲಿ ಏನಿತ್ತೋ ಅದಕ್ಕೆ ಪುಷ್ಟಿ ಕೊಡುವಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಅವರ ಬಣದವರಿಗೆ ಹೇಳಿ ಕಳಿಸಿದ್ದಾರೆ. ಈ ರೀತಿ ಚರ್ಚೆ ಕಾಂಗ್ರೆಸ್ ಅಲ್ಲಿದ್ರೆ, ಇನ್ನು ರಾಜ್ಯ BJPಯಲ್ಲಿ ರಾಜ್ಯಾಧ್ಯಕ್ಷರ ಸಮಸ್ಯೆ ಇನ್ನೂ ಕೂಡ ಅದೇ ರೀತಿಯಾಗಿದೆ. ಅಡಕ್ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರನ್ನ ರೆಬಲ್ಸ್ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿ ತಟಸ್ಥ ಬಣ ದೆಹಲಿಗೆ ಹೋಗಿ ಲಾಬಿ ಮಾಡುವಂಥ ಒಂದು ಕೆಲಸ ಮಾಡ್ತಿದೆ. ಈ ನಡುವೆ ವಿಜೇಂದ್ರ ರೆಬಲ್ಸ್ ಅನ್ನ ಮತ್ತೆ ಟಚ್ ಮಾಡಿದಾರಂತೆ. ಅದನ್ನು ಕೂಡ ಹೇಳ್ತೀವಿ. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.